ಸರ್ವರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಗುರು ಎಂದರೆ ನಮಗೆ ತಕ್ಷಣ ನೆನಪಾಗುವುದು ಗುರಿ. ಗುರಿ ಎಂದರೆ ನಾವು ಸಾಗಬೇಕಾದ ಮಾರ್ಗ. ನಾವೊಂದು ಗುರುತು ಪರಿಚಯವಿಲ್ಲದ ಒಂದು ರಸ್ತೆಯಲ್ಲಿ ಹೋಗುವಾಗ ನಾವು ಗೂಗಲ್ ಮ್ಯಾಪ್ ಅನ್ನು ಬಳಸ್ತೇವಲ್ವಾ, ಅದು ನಮಗೆ ಸರಿಯಾದ ದಿಕ್ಕಿನಲ್ಲಿ ಹೋಗಲು ಪ್ರೇರೇಪಣೆ ನೀಡುತ್ತದೆ. ಅದೇ ರೀತಿ ನಮ್ಮ ಬದುಕಿನ ಸರಿಯಾದ ಮಾರ್ಗದಲ್ಲಿ ನಾವು ಚಲಿಸಬೇಕಾದ್ರೆ ನಮ್ಮೆಲ್ಲರಿಗೂ ಒಂದು ಗುರುವಿನ ಅಗತ್ಯತೆ ಖಂಡಿತವಾಗಲೂ ಇದೆ. ಗುರುವಿಲ್ಲದೆ ನಾವಿಲ್ಲ. ಗುರು ಎಂದಾಗ ನಮಗೆ ನೆನಪಾಗುವುದು ನಮ್ಮ ಸ್ಕೂಲ್ ಟೀಚರ್ಸ್, ಕಾಲೇಜಿನ ಪ್ರಿನ್ಸಿಪಲ್, ಲೆಕ್ಚರರ್, ಪ್ರೊಫೆಸರ್, ಇವರೆಲ್ಲ ನಮಗೆ ನೆನಪಾಗ್ತಾರೆ ಅಲ್ವಾ. ಇವರು ನಮ್ಮ ಬದುಕಿಗೆ ಬೇಕಾದ ಸರಿಯಾದ ದಾರಿಯನ್ನು ಅವರು ನೀಡಿದ್ದಾರೆ. ನಾವು ಮಾತನಾಡುವುದು, ಬರೆಯುವುದು ಅಥವಾ ಒಬ್ಬರ ಜೊತೆ ಹೇಗೆ ವರ್ತಿಸಬೇಕು, ಈ ಎಲ್ಲ ಒಳ್ಳೆಯ ಉತ್ತಮ ಅಂಶಗಳನ್ನು ನಮಗೆ ಅವರು ನೀಡಿದ್ದಾರೆ. ನಮ್ಮ ಎಲ್ಲ ಗುರುಗಳಿಗೆ ಕೋಟ್ಯಾನುಕೋಟಿ ನಮನಗಳು. ಗುರು ಎಂದರೆ ಕೇವಲ ಶಾಲಾ ಶಿಕ್ಷಕರು ಮಾತ್ರವಲ್ಲದೆ ಹಲವಾರು ವ್ಯಕ್ತಿಗಳು ಗುರುವಿನ ರೂಪದಲ್ಲಿ ನಮಗೆ ಕಾಣ್ತಾರೆ. ಯೋಚಿಸಿ, ನಿಮಗೆ ತುಂಬಾ ಬೇಸರವಾದಾಗ ನೀವೇನ್ ಮಾಡ್ತೀರಿ? ನಾವು ಮೊದಲು ಕಾಲ್ ಮಾಡೋದು ನಮ್ಮ ಕ್ಲೋಸ್ ಫ್ರೆಂಡಿಗಲ್ವಾ. ಹಾಗೆ ಆಯ್ತು, ಈ ತರ ಸಮಸ್ಯೆ ಉಂಟಾಯ್ತು ಎಂದು ನಾವು ತುಂಬಾ ನಮ್ಮ ಪ್ರಾಬ್ಲಮ್ಸ್ ಅನ್ನು ನಾವು ಹೇಳ್ತೇವೆ. ಅವ್ರೇನ್ ಮಾಡ್ತಾರೆ, ಹಾಗೆ ಮಾಡ್ಬೇಡ, ಹೀಗೆ ಮಾಡು, ಹೀಗೆ ಮಾಡಿದ್ರೆ ನಿನ್ಗೆ ಒಳ್ಳೇದಾಗ್ತದೆ ಎಂದು ನಮ್ಮ ಬದುಕಿಗೆ ಒಂದು ಸರಿಯಾದ ಒಂದು ದಾರಿಯನ್ನು ಅವರು ನೀಡ್ತಾರೆ. ನಮ್ಮ ಬೇಸರದ ಮನಸ್ಸಿಗೆ, ಆ ಅಶಾಂತಿಯ ಮನಸ್ಸಿಗೆ ಅವರು ಸಮಾಧಾನದ ಆ ಖುಷಿಗಳ ಮಾತನ್ನು ಹೇಳಿ ನಮ್ಮನ್ನು ಒಂದು ಸರಿಯಾದ ದಿಕ್ಕಿಗೆ ಒಂದು ಚಲಿಸ್ತಾರೆ. ನಮ್ಮಲ್ಲಿ ಆರಿ ಹೋದ ಆ ದೀಪವನ್ನು ಅವರು ಮತ್ತೊಮ್ಮೆ ಬೆಳಗ್ತಾರೆ. ಹಾಗಾದರೆ ನಮ್ಮ ಪ್ರೀತಿಯ ಗೆಳೆಯ, ಗೆಳತಿ ನಮ್ಮ ಗುರುವಲ್ಲವೇ? ಹೀಗೆ ಗುರುವಿನ ರೂಪದಲ್ಲಿ ನಾವು ಹಲವಾರು ವ್ಯಕ್ತಿಗಳನ್ನು ಕಾಣ್ತೇವೆ. ಅವರು ನಮ್ಮ ಆತ್ಮೀಯರು, ಸಂಬಂಧಿಕರು ಅಥವಾ ನಮ್ಮ ಪ್ರೀತಿ ಪಾತ್ರರಾಗಿರ್ತಾರೆ. ಹಾಗೆ ಕೆಲವೊಮ್ಮೆ ಅಪರಿಚಿತರು ಕೂಡ ಗುರುವಿನ ಪಾತ್ರದಲ್ಲಿ ನಮಗೆ ಕಂಡು ಬರುತ್ತಾರೆ. ಅವರ ಒಂದು ಸಣ್ಣ ಒಂದು ಐಡಿಯಾದಿಂದ ನಮ್ಮ ಬದುಕಿಗೆ ಒಂದು ದಾರಿದೀಪವಾಗ್ತದೆ. ನಿಮ್ಮ ಆಫೀಸಲ್ಲಿ ನಿಮ್ಮ ಬಾಸ್ ಇರ್ತಾರಲ್ವಾ, ಅವರು ಕೂಡ ಗುರುವಿನ ಪಾತ್ರವನ್ನು ಸಣ್ಣದಾಗಿ ಅವರು ನಿಭಾಯಿಸ್ತಾರೆ. ನಾವೊಂದು ಶಿಸ್ತುಬದ್ಧವಾಗಿ ನಡೆಯಲು ಅವರು ಪ್ರೇರೇಪಣೆ ನೀಡ್ತಾರೆ. ನಾವು ತಪ್ಪು ಮಾಡಿದಾಗ ಅದನ್ನು ಅವರು ತಿತ್ತಾರೆ, ಅದನ್ನು ಈ ತರ ಮಾಡಬೇಕು ಹಾಗೆಲ್ಲ ಹೇಳ್ತಾರೆ. ಹಾಗೂ ತುಂಬಾ ಕೆಲಸಗಳನ್ನು ನೀಡ್ತಾರೆ ನಮಗೆ. ಆ ಟೈಮಲ್ಲಿ ಅದು ತುಂಬಾ ಕಷ್ಟ ಆಗ್ತದೆ, ಅಯ್ಯೋ ಎಷ್ಟು ಕೆಲಸ ಬಂತು ಆ ತರ ಹೇಳ್ತೇವೆ. ಆದ್ರೆ ನೀವೇ ಯೋಚಿಸಿ, ನೀವು ಆ ಕೆಲಸಗಳನ್ನು ಮಾಡ್ತಾ 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 ತುಂಬಾ ಎತ್ತರದ ಸ್ಥಾನಕ್ಕೆ ನೀವು ತಲುಪಿರ್ತೀರ. ಮತ್ತೆ ನಿಮಗೆ ಎಷ್ಟೇ ದೊಡ್ಡ ಕೆಲಸ ಕೊಟ್ಟರು ಕೂಡ ಅದು ನಿಮಗೆ ಕಷ್ಟ ಅಂತ ಅನಿಸುದಿಲ್ಲ. ನೀವು ಅತ್ಯಂತ ಸುಲಭವಾಗಿ ಅದನ್ನು ನಿಭಾಯಿಸ್ತೀರಲ್ವಾ. ಇದಕ್ಕೆ ಕಾರಣ ಯಾರು? ನಿಮ್ಮ ಸ್ಟ್ರಿಕ್ಟ್ ಆದ ಬಾಸ್ ಅಲ್ವಾ. ಅವರು ಕೂಡ ಒಂದು ರೀತಿಯಲ್ಲಿ ನಿಮ್ಮ ಗುರು ಅಂತ ಹೇಳ್ಬೋದು ಅಲ್ವಾ. ಮತ್ತೆ ಸಮಯದ ಪರಿಪಾಲನೆ, ಈ ಟೈಮಿಗೆ ನೀನ್ ಇಲ್ಲಿ ರೀಚ್ ಆಗ್ಬೇಕು, ಆಫೀಸಿಗೆ ನಾವು ಈ ಟೈಮ್ ಅಲ್ಲಿ ರೀಚ್ ಆಗ್ಬೇಕು ಅಂತ ಹೇಳ್ತಾರೆ. ನಮ್ಗೆ ಕಷ್ಟವಾಗ್ತದೆ, ಬೆಳಿಗ್ಗೆ ಎದ್ದು ಬಡ 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 ಆಗ್ತದೆ ಕೆಲಸಗಳು. ಆದ್ರೂ ಕೂಡ ಏನ್ ಮಾಡ್ತೇವೆ, ಆ ಟೈಮ್ಗೆ ರೀಚ್ ಆಗ್ಲಿಕ್ಕೆ ಅವ್ರು ಪ್ರೇರೇಪಣೆ ನೀಡ್ತಾರೆ. ಒಂದು ಭಯದಲ್ಲಿ ನಾವು ಅಲ್ಲಿ ರೀಚ್ ಆಗ್ತೇವೆ ಇರ್ಬೋದು, ಆದ್ರೂ ಕೂಡ ನಾವು ಸಮಯದ ಪರಿಪಾಲಕರು ಆಗ್ತೇವಲ್ವಾ. ಹಾಗೆ ಹೇಳುದಾದ್ರೆ ನಮ್ಮ ಬಾಸ್ ಕೂಡ ಒಂದು ನಮ್ಮ ಜೀವನದಲ್ಲಿ ಒಂದು ಗುರುವಿನ ಪಾತ್ರವನ್ನು ಅವರು ನಿಭಾಯಿಸ್ತಾರಲ್ವಾ. 1 ನಿಮಿಷಗಳ ಕಾಲ ಕಣ್ಣನ್ನು ಮುಚ್ಚಿ ನಿಮ್ಮ ಬಾಲ್ಯದಿಂದ ಈಗಿನ ತನಕ ನಿಮ್ಮ ಬಾಳನ್ನು ಬೆಳಗಿದ ಆ ಎಲ್ಲ ವ್ಯಕ್ತಿಗಳನ್ನು ನೆನೆಯಿರಿ. ಹಾಗೂ ಅವರಿಗೆ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸಿ ನಿಮ್ಮ ಬಾಳನ್ನು ಬೆಳಗಿದ್ದಕ್ಕಾಗಿ ಅವರಿಗೆ ನಮನಗಳನ್ನು ಸಲ್ಲಿಸಿ. ನಮ್ಮ ಬದುಕಿನ ಉದ್ದೇಶ ಏನು ಎಂದು ತಿಳಿಸಿಕೊಟ್ಟ ಆ ವ್ಯಕ್ತಿಗಳು ಹಾಗೂ ನಮ್ಮನ್ನು ಹೊಸದಾಗಿ ಮಾರ್ಪಾಡು ಮಾಡಿದ ಆ ವ್ಯಕ್ತಿಗಳಿಗೆ ಒಂದು ಮೆಸೇಜ್ ಅನ್ನು ಕಳಿಸುತ್ತಾ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸೋಣ.